ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ನೋಡೋದಾದರೆ ಲೆಹೆಂಗಾ ಸ್ಟಿಚ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಫಸ್ಟಿಗೆ ನಾನು ಸ್ಯಾರಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಮತ್ತು ಲೈನಿಂಗನ್ನು ತೊಗೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ಇಲ್ಲಿ ಕ್ಯಾನ್ ಕೂಡ ತೊಗೊಂಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಒಂದು ವಿಡಿಯೋನ ಖಂಡಿತವಾಗ್ಲೂ ನಿಮಗೋಸ್ಕರ ಇದೇ ವಿಡಿಯೋದಲ್ಲಿ ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಸ್ಯಾರಿನ ನೋಡೋದಾದರೆ ಫುಲ್ ಸ್ಯಾರಿ ಇದೇ ರೀತಿ ರನ್ನಿಂಗಲ್ಲಿದೆ. ಈ ಎಲ್ಲೋ ಕಲರು ಬಂದುಬಿಟ್ಟು ಬ್ಲೌಸ್ ಪೀಸು ಫ್ರೆಂಡ್ಸ್. ಅದು ಬ್ಲೌಸು ಕಟ್ ಮಾಡಿ ನಾವು ತೆಗಿಯೋಣ, ಬ್ಲೌಸ್ ಸ್ಟಿಚ್ ಮಾಡೋಣ. ಅದರಿಂದ ಈಗ ನಾನು ಈ ಸ್ಯಾರಿ ಫುಲ್ಲೂ ಲೆಹೆಂಗಾಗೆ ಬಳಸ್ಕೊಂಡು ಒಂದು ಲೆಹೆಂಗಾನ ಸ್ಟಿಚ್ ಮಾಡ್ತಿದ್ದೀನಿ. ಸೊ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಈ ಒಂದು ವಿಡಿಯೋನ ನಾನು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಬ್ಲೌಸು ನಮಗೆ ಸಪ್ರೇಟ್ ಆಯಿತು. ನಾನು ಬ್ಲೌಸ್ನ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಫುಲ್ ಸ್ಯಾರಿನ ನಾವು ಲೆಹೆಂಗಾಗೆ ನೀಟಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ, ನನಗೆ ಇಲ್ಲಿ ಲೆಂತ್ ಬಂದುಬಿಟ್ಟು 34 ಇಂಚು ರೆಡಿ ಇರಬೇಕು ಫ್ರೆಂಡ್ಸ್. ಅದಕ್ಕೆ ನಾನಿಲ್ಲಿ 33 ಇಂಚು ತೊಗೋತಾ ಇದ್ದೀನಿ. ಬೆಲ್ಟು ಸ್ಟಿಚ್ ಮಾಡ್ತೀವಲ್ಲ ಆವಾಗ ಇನ್ನು 2 ಇಂಚು ನಮಗೆ ಎಕ್ಸ್ಟ್ರಾನೇ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ಯಾರಿನ ಫೋಲ್ಡ್ ಮಾಡಿಬಿಟ್ಟು 33 ಇಂಚಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಲೆಹೆಂಗಾಗೆ ತುಂಬ ಏನು ಮೆಸರ್ಮೆಂಟ್ಸ್ ಇರಲ್ಲ. ಜಸ್ಟ್ ಲೆಂತು ಮತ್ತು ಬೆಲ್ಟ್ನ ಒಂದು ಸೊಂಟದ ಒಂದು ಅಳತೆ ಇದ್ದರೆ ಸಾಕಾಗುತ್ತೆ. ನಾವು ಇಲ್ಲಿ ಲೆಂತನ್ನು 33 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸೊಂಟದ ಅಳತೆ ಬಂದ್ಬಿಟ್ಟು ಅವ್ರಿಗೆ 30-31 ಇದ್ರೂ ನಡೆಯುತ್ತೆ. ಲೆಂತ್ ಬಂದ್ಬಿಟ್ಟು 34-35 ಇದ್ದರೂ ಕೂಡ ನಡೆಯುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಫಸ್ಟಿಗೆ ಲೈನಿಂಗನ್ನು ತೊಗೊಂಡು ಅರ್ಧಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಏನು ಲೈನಿಂಗ್ ಇದೆ ನಮಗೆ ಫುಲ್ಲು 3 ಮೀಟರ್ಸ್ ಇದೆ ಅಲ್ವ, ಅದರಲ್ಲಿ ಅರ್ಧಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ನಾನು ಕ್ಯಾನ್ಗೆ ಸ್ಟಿಚ್ ಮಾಡುವಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ಇವಾಗ ನಾನು ಲೆಹೆಂಗಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ನಾನು ಕಟ್ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಓಕೆನಾ. ಇವಾಗ ನಾನು 3 ಮೀಟರ್ಸಲ್ಲಿ 1.5 ಮೀಟ್ರು ಲೆಹೆಂಗಾಗೆ ಯೂಸ್ ಮಾಡ್ತಿದ್ದೀನಿ. ಇನ್ನು 1.5 ಮೀಟ್ರು ನಾನು ಕ್ಯಾನ್ಗೆ ಯೂಸ್ ಮಾಡ್ತಿದ್ದೀನಿ. ಮತ್ತು ಫ್ರೆಂಡ್ಸ್, ಇಲ್ಲಿ ನಾವು ಸ್ಯಾರಿನ ನಾವೇನು 33 ಇಂಚು ಅಳತೆ ಮಾಡಿ ತೊಗೊಂಡ್ವಲ್ಲ ಅದನ್ನು ಮಿಡಿಲಲ್ಲಿ ಒಂದು ಕಟ್ ಮಾಡಿಕೊಂಡು ನಾವು ಜಸ್ಟ್ ಒಂದು ಮಾರ್ಕಿಂಗೋಸ್ಕರ ಸೆಂಟ್ರಿಗೆ ಕಟ್ ಮಾಡಿಕೊಂಡು ನಾನು ಫ್ರಿಲ್ಲನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಫ್ರಿಲ್ ಇಡೋದು ಫಸ್ಟಿಗೆ ನಾವು ಜಸ್ಟ್ 2 ಇಂಚು ನಾರ್ಮಲ್ ಸ್ಟಿಚ್ ಹಾಕ್ಕೊಂಡು ಬಂದು ಒಂದು ಫ್ರಿಲ್ಲನ್ನು ಇಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದು ಫ್ರಿಲ್ಲು ಫಸ್ಟ್ ಏನು ಫ್ರಿಲ್ ಇಟ್ಟಿದ್ವಲ್ಲ ಅದಕ್ಕೆ ಕೆಳಗಡೆ ನಾವು ಸ್ವಲ್ಪ ಬಟ್ಟೆನ ಜಾಸ್ತಿನೇ ಫ್ರಿಲ್ಲಿನ ರೀತಿ ಒಳಗಡೆ ತಳ್ಳಿಬಿಟ್ಟು ಸ್ವಲ್ಪ ಪುಷ್ ಮಾಡಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಫ್ರಿಲ್ಲನ್ನು ಇಟ್ಕೋಬೇಕು. ಜಸ್ಟ್ ಆರಾಮಾಗಿ ನೋಡಿ ಮತ್ತು ಫುಲ್ ನಾವು ಸ್ಟಿಚ್ಚು ಬರಬಾರ್ದು. ಒಂದು ಫ್ರಿಲ್ಗೆ ಸ್ಟಾಪ್ ಮಾಡಿ ಮತ್ತೆ ನೋಡಿ, ಇವಾಗ ಇನ್ನೂ ಒಂದು ಫ್ರಿಲ್ಲನ್ನು ನಾವು ಫಸ್ಟ್ ಏನು ಫ್ರಿಲ್ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿವರೆಗೂ ಈ 3ನೇ ಫ್ರಿಲ್ಲು ಒಳಗಡೆಗೆ ಸ್ವಲ್ಪ ಪುಷ್ ಮಾಡಿ ನಾವು ಫ್ರಿಲ್ಲನ್ನು ಇಡಬೇಕು. ಮತ್ತು ಇಲ್ಲಿ ನಾವು ಮೇಲೆ ಫ್ರೆಂಡ್ಸ್, ಇಲ್ಲಿ ನಾವು ಏನು ನೆರಿಗೆ ಕೊಡ್ತಿದ್ದೀವಿ ಒಂದೇ ಮೆಸರ್ಮೆಂಟಲ್ಲಿ ಬರಲಿ, ನಮಗೆ ಗೊತ್ತಾಗ್ಬಿಡುತ್ತೆ. ನಾವು ಫ್ರಿಲ್ ಕೊಡ್ತಿರ್ತೀವಲ್ಲ ದೊಡ್ಡದು ಚಿಕ್ಕದು ಮತ್ತು ಒಂದೇ ಸೈಜ್ ಇದೆಯಾ ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಒಂದೇ ಸಮ ಕೊಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡದು ಚಿಕ್ಕದು ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಒಂದೇ ಮೆಸರ್ಮೆಂಟಲ್ಲಿ ಬರಲಿ. ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ದೊಡ್ಡದು ಚಿಕ್ಕದು ಬರುತ್ತೆ, ಮಾಡ್ತಾ 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 ಸರಿ ಆಗುತ್ತೆ. ಒಂದು ಸತಿ ದೊಡ್ಡ ಸ್ಟಿಚ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ, ಮತ್ತು ಸರಿ ಬಂತಾ ಓಕೆ, ಇನ್ನೊಂದು ಸತಿ ಬೆಲ್ಟ್ ಹೆಂಗಿದ್ರು ನಾವು ಬೆಲ್ಟ್ ಕೊಡ್ತೀವಿ, ಇನ್ನೂ ಒಂದು ಸತಿ ಲೈನಿಂಗನ್ನು ಸ್ಟಿಚ್ ಮಾಡ್ತೀವಲ್ಲ, ಸೊ ಪ್ರಾಬ್ಲಮ್ ಇರಲ್ಲ. ಒಂದೇ ಸತಿ ನೀವು ಚಿಕ್ಕ ಹೊಲಿಗೆ ಮಾಡಿಬಿಟ್ರೆ ಏನಾರ ಮಿಸ್ಟೇಕ್ ಆದರೆ ರಿಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಬಿಗಿನರ್ಸು ಸ್ವಲ್ಪ ಸ್ಟಿಚ್ಚನ್ನು ದೊಡ್ಡ ಸ್ಟಿಚ್ಚಲ್ಲೇ ಇಟ್ಕೊಂಡು ಫ್ರಿಲ್ಲನ್ನು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ರಿಮೂವ್ ಮಾಡುವಾಗ ಬಟ್ಟೆಗೂ ಕೂಡ ಏನು ಡ್ಯಾಮೇಜ್ ಆಗೋಲ್ಲ, ಈಸಿಯಾಗಿ ರಿಮೂವ್ ಮಾಡ್ಬೋದು. ಚಿಕ್ಕ ಹೊಲಿಗೆ ಇಟ್ಕೊಂಡ್ರೆ ಬಟ್ಟೆಗೂ ಕೂಡ ಡ್ಯಾಮೇಜ್ ಆಗುತ್ತೆ ಮತ್ತು ರಿಮೂವ್ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಗೊತ್ತಿಲ್ಲದೆ ಇರೋರಿಗೋಸ್ಕರ, ಇನ್ನು ಈಗಷ್ಟೇ ಕಲಿತಿರೋರಿಗೋಸ್ಕರ ಹೇಳ್ತಿದ್ದೀನಿ. ಮತ್ತು ಫ್ರೆಂಡ್ಸ್, ನೀವು ಪಿನ್ಸ್ ಕೂಡ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಫುಲ್ಲು ಫ್ರಿಲ್ಸನ್ನು ರೆಡಿ ಮಾಡಿಕೊಂಡು ಗುಂಡು ಪಿನ್ನು ಈ ರೀತಿ ಪಿನ್ಸು ಮತ್ತು ಒಂದು ನೀಡಲ್ನ ಸಹಾಯ ತಗೊಂಡು ನೀವು ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಆ ಥರ ಕೂಡ ಮಾಡ್ಬೋದು. ಒಂದೇ ಸತಿ ತೀರಾ ಬರಲ್ಲ ಅನ್ನೋರು ಆ ರೀತಿ ಟ್ರೈ ಮಾಡಿ. ಇಲ್ಲ ಸ್ವಲ್ಪ ಪ್ರಾಕ್ಟೀಸ್ ಇದೆ, ಟ್ರೈ ಮಾಡ್ತೀವಿ ಅನ್ನೋರು ಈ ರೀತಿ ನಾನು ಹೇಳ್ದಂಗೆ ಸ್ವಲ್ಪ ದಪ್ಪ ಹೊಲಿಗೆ ಇಟ್ಕೊಂಡು ದೊಡ್ಡ ಹೊಲಿಗೆ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್.
ಫ್ರೆಂಡ್ಸ್, ಮೇಲಿಂದ ನಾನು ಏನೇ ಒಂದು ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಒಂದು ಬೇರೆ ಆ್ಯಂಗಲಲ್ಲಿ ಇಟ್ಕೊಂಡಿದ್ದೀನಿ. ಸೊ ಮೊಬೈಲ್ ನನ್ನ ಕೈಯಲ್ಲಿ, ನಾನು ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 2 ನೆರಿಗೆಗೆ ಪಿನ್ನನ್ನು ಹಾಕಿಟ್ಟಿದ್ದೀನಿ. ಓಕೆನಾ. ಸೊ ಫ್ರೆಂಡ್ಸ್, ಯಾರಿಗೆ ನೆರಿಗೆ ಕೊಡೋಕ್ಕೆ ಗೊತ್ತಿಲ್ಲ ಅವ್ರಿಗೋಸ್ಕರ ಸ್ವಲ್ಪ ನಾನು ಡೀಟೇಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ನಾನು 2 ನೆರಿಗೆಗೆ ನಾನು ಪಿನ್ನನ್ನು ಹಾಕಿಟ್ಟಿದ್ದೀನಿ. ಇನ್ನೂ ಒಂದು ನೆರಿಗೆ ನಮಗೆ ಟೆನ್ಷನ್ಗಿಂತ ಮುಂಚೆನೇ ಇದೆ. ಸೊ ನಾವು ಇವಾಗ ಇನ್ನೂ ಒಂದು ನೆರಿಗೆನ ಇಟ್ಕೊಂಡು ಯಾವ ರೀತಿ ನಾವು ಮೂವ್ ಮಾಡ್ಕೊಂಡು ಬರಬೇಕು ಅಂತೇಳಿ ತೋರಿಸ್ತೀನಿ. ನೋಡಿ, ಇವಾಗ ನಾನು ಪಿನ್ ಹಾಕಿದ್ದೀನಲ್ವ, ಅದು 2 ನೆರಿಗೆ ಬಿಟ್ಟು ಇನ್ನೊಂದು ನೆರಿಗೆ ಇದಲ್ವ, ಅಲ್ಲಿ ನಾನು ಸ್ಟಿಚ್ಚನ್ನು ಸ್ಟಾಪ್ ಮಾಡಿದ್ದೀನಿ. ಇನ್ನು ಮುಂದೆ ಬರಬಾರ್ದು. ಓಕೆನಾ. ಇವಾಗ ಇನ್ನು ಮುಂದೆ ಬರಬೇಕು ಅಂದರೆ ನಾವು ಇಲ್ಲಿ ಇನ್ನೂ ಒಂದು ಫ್ರಿಲ್ಲನ್ನು ಇಟ್ಕೋಬೇಕು. ಇನ್ನೊಂದು ನೆರಿಗೆನ ಕೊಟ್ಬಿಟ್ಟು ನಾವು ಮುಂದೆ ಒಂದು ಫ್ರಿಲ್ ಮುಂದೆ ಬರಬೇಕು. ಇವಾಗ ನಾವು ಈಗೇನು ಪಿನ್ಸ್ ಹಾಕಿಟ್ಟಿದ್ದೀನಲ್ಲ, ಆ 2 ನೆರಿಗೆ ಬಿಟ್ಟು ಇನ್ನೂ ಒಂದು ನೆರಿಗೆನ ನಾನು ಆ ಟೆನ್ಷನ್ವರೆಗೂ ಅಥವಾ ಇನ್ನೊಂದು ಫ್ರಿಲ್ ಇದೆ ಅಲ್ವಾ, 1 2 ಹಿಂದೆಗಡೆ ಆ 2ನೇ ಫ್ರಿಲ್ವರೆಗೂ ನಾವು ಈ ಕ್ಲಾತನ್ನು ತಳ್ಳಬೇಕು. ಹಿಂಗೆ ಈ ನೆಕ್ಸ್ಟ್ ಫ್ರಿಲ್ ಏನು ಇಡ್ತೀವಿ ನೋಡಿ, ಈಗೇನು ನಾನು ತೋರಿಸ್ತಾ ಇದ್ದೀನಿ ಅದು ನೋಡಿ, ಅಲ್ಲಿವರೆಗೂ ನಮಗೆ ಕ್ಲಾತ್ ಅನ್ನೋದು ಹೋಗಬೇಕು. ಆವಾಗ ಫ್ರಿಲ್ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಿಮಗೆ ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು ನೋಡಿ, ಇವಾಗ ನಾನು 2 ನೆರಿಗೆ ಇದೆ ಅಲ್ವಾ, ನಾನಿವಾಗ ಇನ್ನೂ ಒಂದು ನೆರಿಗೆ ಮೇಲೆ ಸ್ಟಿಚ್ ಬರಬೇಕು ಅಂದರೆ ಇನ್ನೊಂದು ನೆರಿಗೆಯಲ್ಲಿ ನಾನು ರೆಡಿ ಇಟ್ಕೋಬೇಕು. ಮತ್ತು ಇನ್ನೊಂದು ಇವಾಗ 3ನೇ ನೆರಿಗೆ ಇಡ್ತಾ ಇದ್ದೀನಲ್ಲ, ಇನ್ನೊಂದು ನೆರಿಗೆ ಅದು ನೋಡಿ ಒಳಗಡೆಗೆ ನಾವು ಆ 2 ಫ್ರಿಲ್ ಒಳಗಡೆಗೆ ನಾವು ಈ ಒಂದು ನೆರಿಗೆಯನ್ನು ಇಟ್ಟು ನೋಡಿ ಕ್ಲಾತನ್ನು ನಾವು ಒಳಗಡೆಗೆ ಕಳಿಸಿದಾಗ ನೆರಿಗೆ ನೋಡಿ ಈ ರೀತಿ ನಮಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಫ್ರಿಲ್ಸ್ ಅನ್ನೋದು ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಇದೇ ರೀತಿ ಫ್ರಿಲ್ಸ್ ನಿಮಗೂ ಬೇಕು ಅಂದರೆ ನಾನು ಏನು ಇಷ್ಟೊತ್ತು ನಿಮಗೆ ಅರ್ಥ ಮಾಡಿಸೋಕ್ಕೆ ಎಕ್ಸ್ಪ್ಲೇನ್ ಮಾಡಿದೆ, ಆ ರೀತಿಯಲ್ಲಿ ನೀವು ಕೂಡ ಸ್ಟಿಚ್ಚನ್ನು ಮಾಡಿ ಇದೇ ರೀತಿ ನೆರಿಗೆ ನಿಮಗೂ ಕೂಡ ಬರುತ್ತೆ. ನೀವು ಕೂಡ ಬೋಟಿಕ್ ಸ್ಟೈಲಲ್ಲಿ ಲೆಹಂಗಾನ ಸ್ಟಿಚ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಾನು ಹೇಳಿದ್ದು, ನಾನು ಎಕ್ಸ್ಪ್ಲೇನ್ ಮಾಡಿದ ರೀತಿ ಅರ್ಥ ಆಯಿತು ಅಂತ ಅಂದ್ಕೊಂಡು ನಾನು ಇವಾಗ ನೋಡಿ ಮತ್ತೆ ನಾನು ಮೇಲೆಯಿಂದ ಆ್ಯಂಗಲಿಂದ ತೋರಿಸ್ತಿದ್ದೀನಿ. 2 ನೆರಿಗೆ ನಾವು ಫಸ್ಟ್ ರೆಡಿ ಇಟ್ಕೊಬೇಕು. ಆಮೇಲೆ ಇನ್ನೂ ಒಂದು ನೆರಿಗೆಯನ್ನು ನಾವು ನೋಡಿ ಆ 2 ನೆರಿಗೆವರೆಗೂ ನಾವು ಕ್ಲಾತನ್ನು ಪುಷ್ ಮಾಡಿ ನೆರಿಗೆಯನ್ನು ಕೊಟ್ಟಾಗ ನಮಗೆ ಈ ಒಂದು ಫಿನಿಶಿಂಗ್ ಬರುತ್ತೆ. ಸೊ ಫ್ರೆಂಡ್ಸ್, ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ನೆರಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಹಾಫ್ ಸ್ಯಾರಿಗೆ ಒಂದು ಟಕ್ಸನ್ನು ಕೊಟ್ಟಿದ್ವಲ್ಲ, ಅಲ್ಲಿವರೆಗೂ ನಾವು ಫ್ರಿಲ್ಸನ್ನು ಇಟ್ಕೊಂಡು ಮೆಸರ್ಮೆಂಟ್ ಮಾಡಿ ನೋಡ್ಕೋಬೇಕು. ಆವಾಗ ನಮಗೆ ಫುಲ್ಲು ಸೊಂಟದ ಒಂದು ಅಳತೆ ನನಗೆ 31 ಬಂದರೂ ಕೂಡ ಓಕೆ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಈಗ ಅರ್ಧ ಬಂದರೆ ನಮಗೆ ಪರ್ಫೆಕ್ಟ್ ಆಗಿದೆ ಮೆಸರ್ಮೆಂಟು ಅಂತ. ಸೊ ನೋಡಿ, ನಾನಿವಾಗ ಮಧ್ಯಕ್ಕೆ ಒಂದು ಕಟ್ಸನ್ನು ಕೊಟ್ಟಿದ್ನಲ್ವ, ಅಲ್ಲಿವರೆಗೂ ಬಂದಿದ್ದೀನಿ. ಸೊ ಇಲ್ಲಿ ನನಗೆ 16 ಬಂದಿದೆ. ಸೊ ಓಕೆ, 15ವರೆ 16 ಬಂದರೂ ಕೂಡ ನಮಗೆ ಮತ್ತೆ ಸ್ಟಿಚಿಂಗ್ ಎಲ್ಲ ಹೋಗುತ್ತಲ್ವ, ಸೊ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಇದೆ. ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಡಾಯಿತು. ಈಗ ನಾವು ಈ ಕಡೆ ತುದಿ ಆ ಕಡೆ ತುದಿ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಜಸ್ಟ್ ಸ್ವಲ್ಪ ನೋಡಿ, ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು 3 ಇಂಚು 4 ಇಂಚು ಒಂದು ಲೆಂತನ್ನು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳೋಣ 2 ಕಡೆ. ಓಕೆನಾ ಫ್ರೆಂಡ್ಸ್. ಇಲ್ಲಿ ಬೇಕಿದ್ರೆ ಜಿಪ್ಪು ಕೂಡ ನಾವು ಇಟ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನನಗೆ ಕ್ಲೈಂಟಿಗೆ ಜಿಪ್ ಏನು ಬೇಡ ಅಂತ ಹೇಳಿದರು, ಸೊ ಅದಕ್ಕೆ ನಾನು ಜಿಪ್ ಏನು ಇಡ್ತಾ ಇಲ್ಲ. ಬೇಕಿದ್ರೆ ಆರಾಮ್ಸೆ ಜಿಪ್ಪು ಕೂಡ ನಾವು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ನಾವು ಫಿನಿಶಿಂಗ್ ಮಾಡ್ಕೊಂಡಿದ್ದೀವಲ್ಲ, ಇವಾಗ ನಾವು ಆ ಒಂದು ನೆರಿಗೆ ಇಟ್ಕೊಂಡು ಏನು ಫಿನಿಶಿಂಗ್ ಮಾಡಿ ಇಟ್ಕೊಂಡಿದ್ದೀವಿ, ಆ ಒಂದು ನೆರಿಗೆಯ ಸ್ಯಾರಿ ಕ್ಲಾತ್ ಮೇಲೆ ಲೈನಿಂಗನ್ನು ಇಟ್ಕೊಂಡು ನಾವು ಫ್ರಿಲ್ಸನ್ನು ಕೊಟ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಫುಲ್ ಸ್ಯಾರಿ ಫ್ರಿಲ್ಸ್ಗೆ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡು ಹೋದರೆ ಆಯಿತು. ಸೊ ಮಧ್ಯೆ ಮಧ್ಯೆ ನಾವು ಒಂದೊಂದು ಫ್ರಿಲ್ಸನ್ನು ಇಟ್ಕೊಂಡು ಹೋಗಬೇಕು. ಆ ಫ್ರಿಲ್ಸ್ ಇಡೋ ಒಂದು ಇದರಲ್ಲಿ ನಾವು ಸ್ಯಾರಿ ಪೀಸ್ನ ಕೂಡ ಫ್ರಿಲ್ಸನ್ನು ನೀಟಾಗಿ ಗಮನ ಇಟ್ಕೊಂಡು ಸ್ವಲ್ಪ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ, ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿಕೊಂಡೆ. ಈಗ ನಾವು ಬೆಲ್ಟ್ ಅಟ್ಯಾಚ್ ಮಾಡ್ಕೋಬೇಕಲ್ವಾ, ಅದಕ್ಕೆ ನಾವು ಫಸ್ಟಿಗೆ ನಾವೇನು ಫ್ರಿಲ್ ಇಟ್ಕೊಂಡು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡ್ವಲ್ಲ, ಆ ಒಂದು ಕ್ಲಾತನ್ನು ನಾವು ಮೆಸರ್ ಮಾಡಿಕೊಂಡು ನೋಡ್ಕೊಳ್ಳೋಣ. ಆವಾಗ ನಾವು ಕರೆಕ್ಟಾಗಿ ಬೆಲ್ಟನ್ನು
ತಗೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೆಚ್ಚು ಕಡಿಮೆ ತೊಗೊಂಬಿಟ್ರೆ ಫಿನಿಶಿಂಗು ಚೆನ್ನಾಗಿ ಬರೋಲ್ಲ ಮತ್ತು ನಮಗೆ ತಗೊಳ್ಳೋಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟಾಗಿ ನನಗೆ ಇಲ್ಲಿ 17 ಬಂದಿತ್ತು. ಅಲ್ಲಿ ಡಬಲ್ ಫೋಲ್ಡ್ ಇದೆ ಫ್ರೆಂಡ್ಸ್ ಇದು. 17 ಅಂದರೆ ಕೆಳಗಡೆ ಕೂಡ ಕ್ಲಾತ್ ಇದೆ ಅಲ್ವಾ. ಸೊ ನನಗೆ 18 ತೊಗೋತಾ ಇದ್ದೀನಿ. 1 ಇಂಚು ಆ ಕಡೆ ಈ ಕಡೆ ಫೋಲ್ಡಿಂಗಿಗೆ ಮತ್ತು 4 ಇಂಚು ನಾನು ಲೆಂತನ್ನು ತೊಗೊಳ್ತಾ ಇದ್ದೀನಿ. ಮತ್ತು ಸ್ಟಿಚ್ ಮಾಡಬೇಕಲ್ವಾ ಫೋಲ್ಡ್ ಮಾಡಿ. ಸೊ 4 ಫ್ರೆಂಡ್ಸ್ ಅರ್ಥ ಆಯ್ತಲ್ವಾ. ಸೊಂಟದ ಒಂದು ಸುತ್ತಳತೆ ನಾನು 17 ಇತ್ತು, 18 ತೊಗೊಂಡಿದ್ದೀನಿ. ಮತ್ತು ನಾವು ಬೆಲ್ಟನ್ನ ಒಂದು ಲೆಂತ್ ಬಂದ್ಬಿಟ್ಟು 4 ಇಂಚು ತೊಗೊಂಡಿದ್ದೀನಿ. ಸೊ ಕಟ್ ಮಾಡಿಕೊಂಡು ನಾವು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಈಗ ಸಿಂಗಲ್ ಪೀಸ್ ಕಟ್ ಮಾಡ್ತಿದ್ದೀನಿ. ಮತ್ತು ಸೇಮ್ ಪೀಸನ್ನು ಮತ್ತು ಇನ್ನೊಂದು ಕಟ್ ಮಾಡಿಕೊಂಡೆ. ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾನು ಫಸ್ಟ್ ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಅದಾದಮೇಲೆ ಮತ್ತು ಇನ್ನೊಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಇದು ಬೆಲ್ಟ್ ಕೊಡೋದಕ್ಕೆ ಕರೆಕ್ಟಾಗಿ ಈಕ್ವಲಾಗಿ ತೊಗೊಳ್ಳಿ. ಸ್ವಲ್ಪ ನಮಗೆ ಹೆಚ್ಚು ಕಮ್ಮಿ ಏರುಪೇರು ಇದ್ದರೆ, ಕ್ರಾಸ್ ಇದ್ದರೂ ಕೂಡ ನಮಗೆ ಬೆಲ್ಟ್ ಕೊಡುವಾಗ ರಿಂಕಲ್ಸ್ ಬರೋದು ಮತ್ತು ಕ್ರಾಸ್ ಬರೋದು ಈ ಥರ ಆಗುತ್ತೆ. ಸೊ ತುಂಬ ಕರೆಕ್ಟಾಗಿ ನೋಡಿಕೊಂಡು ತೊಗೊಂಡ್ರೆ ನಿಮಗೆ ಬೆಲ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯಾವುದೇ ರೀತಿ ರಿಂಕಲ್ಸು ಬರೋಲ್ಲ, ಕ್ರಾಸು ಬರೋಲ್ಲ. ಸೊ ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ತೊಗೊಳ್ಳಿ, ಒಂದೇ ಅಳತೆನಲ್ಲಿ ತೊಗೊಳ್ಳಿ. ಮತ್ತು ಫ್ರೆಂಡ್ಸ್ ಇಲ್ಲಿ ನಾವು ಲೈನಿಂಗನ್ನು ಕೂಡ ಫಿನಿಶಿಂಗ್ ಮಾಡಿಕೊಂಡು ಸೈಡ್ಸು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾವೇನು ಬೆಲ್ಟ್ಗೆ ಅಂತ ಹೇಳ್ಬಿಟ್ಟು ನಾವು ಫಿನಿಶಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಉಲ್ಟಾ ಸೀದಾ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾವು ಸ್ಯಾರಿಗೆ ನೆರಿಗೆ ಕೊಟ್ಟಿರೋದು ಸೀದಾ ಇರಬೇಕು. ನಾವು ಫಿನಿಶಿಂಗ್ ಅನ್ನೋದು ನಮಗಿವಾಗ ನಾವೇನು ನೋಡಿ ಈಗ ಸ್ಟಿಚ್ ಮಾಡ್ತಿದ್ದೀವಿ, ಅದು ಸ್ಟಿಚ್ ಮಾಡಿ ನೆಕ್ಸ್ಟ್ ನಾವು ಟರ್ನ್ ಮಾಡಿ ಸ್ಟಿಚ್ ಮಾಡುವಾಗ ಸೀದಾ ಸೈಡು ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿ. ಮತ್ತೆ ಬಿಚ್ಚಿ ಮಾಡೋದು ಮಾಡ್ಕೋಬೇಡಿ. ಒಂದೇ ಸತಿ ನೋಡಿಕೊಂಡು ಬೆಲ್ಟನ್ನು ಸ್ಟಿಚ್ ಮಾಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಇವಾಗ ನೋಡಿ ಬೆಲ್ಟನ್ನು ನಾನು ಒಂದು ಸೈಡ್ ಸ್ಟಿಚ್ ಮಾಡ್ಕೊಂಡಾಯಿತು. ಇವಾಗ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲನೂ ನಾವು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಈಗ ನೋಡಿ ಇದು ಉಲ್ಟಾ ಸೈಡ್. ನಾನು ಸೀದಾ ಈ ಒಂದು ಬೆಲ್ಟ್ ಪೀಸನ್ನು ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿದೆ. ಉಲ್ಟಾ ಇರೋದು ಕಚ್ಚೆ ಎಲ್ಲನೂ ಒಳಗಡೆ ಹೋಗುತ್ತೆ. ಸೊ ಇವಾಗ ನಾನು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಾಗ ನಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಟಿಚ್ ಬಂದುಬಿಟ್ಟು ನೋಡಿ, ಅದು ತುದಿಗೆ ಒಂದೇ ಸಮ ಹಾಕಿದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ನೀಟ್ ಫಿನಿಶಿಂಗಲ್ಲೇ ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಬಿಗಿನರ್ಸು ಕೂಡ ನಾವು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾಡ್ತೀವಿ ಅದೇ ಪ್ರಾಕ್ಟೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ, ನನಗೆ ಇಲ್ಲಿ ಕರೆಕ್ಟಾಗಿ ಬೆಲ್ಟು ಯಾವುದೇ ಒಂದು ರಿಂಕಲ್ಸ್ ಇಲ್ಲ, ಕ್ರಾಸ್ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಕೂಡ ನಾವು ಸ್ಟಾರ್ಟಿಂಗಲ್ಲಿ ಬೆಲ್ಟ್ಗೆ ಪೀಸ್ ತೊಗೋತೀವಲ್ಲ, ಅದು ಏರುಪೇರು ಇಲ್ಲದೆ, ಹೆಚ್ಚು ಕಡಿಮೆ ಇಲ್ಲದೆ ನೀಟಾಗಿ ತೊಗೊಂಡ್ರೆ ನಿಮಗೂ ಕೂಡ ಅದೇ ರೀತಿ ಬರುತ್ತೆ. ನಾವು ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರೂ ಕೂಡ ಅದು ನಮಗೆ ತುಂಬಾ ಇರಿಟೇಟ್ ಮಾಡುತ್ತೆ. ಸೊ ಅದಕ್ಕೆ ಮಾಡುವಾಗ ನೀಟಾಗಿ ಪರ್ಫೆಕ್ಟಾಗಿ ನಾವು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್ ಇದನ್ನ ಫಿನಿಶಿಂಗ್ ಮಾಡಿಕೊಂಡು ನೋಡೋಣ. ಸೊ ಫ್ರೆಂಡ್ಸ್, ಬೆಲ್ಟನ್ನು ಸ್ಟಿಚ್ ಮಾಡಿ ಆಯಿತು. ಫುಲ್ ಫಿನಿಶಿಂಗ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇಲ್ಲಿ ನಾನು ಇವಾಗ ಆ ಕಡೆ ಈ ಕಡೆದು ಜಾಯಿಂಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಡೋರಿಯನ್ನು ಇಡ್ತೀನಿ. ಇಲ್ಲಿ ಕ್ಲೈಂಟ್ ಬಂದುಬಿಟ್ಟು ನನಗೆ ಇದೇ ರೀತಿ ಕೇಳಿದರು. ಸೊ ಅದಕ್ಕೆ ನಾನು ಇದೇ ರೀತಿ ಮಾಡ್ತಿದ್ದೀನಿ. ಹುಕ್ ಬೇಕಿದ್ದರೆ ನಾವು ಕರೆಕ್ಟ್ ಮೆಜರ್ಮೆಂಟು ಸೊಂಟದ ತಗೊಂಡು ಹುಕ್ಕನ್ನು ಇಟ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಡೋರಿಯನ್ನು ರೆಡಿ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಫೈನಲ್ ಫಿನಿಶಿಂಗ್ ಮಾಡ್ತಾಯಿದ್ದೀನಿ ಲೆಹಂಗಾದು. ನಾವು ಇವಾಗ ಲೈನಿಂಗ್ ಕ್ಲಾತು ಮೇನ್ ಕ್ಲಾತು ಎರಡನ್ನೂ ಸಹ ಸೇರಿ ಒಂದು 1/2 ಇಂಚಷ್ಟು ಎರಡು ಸೇರಿನೇ ಸ್ಟಿಚ್ ಮಾಡ್ಕೊಬೇಕು. ರಫ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಆದಮೇಲೆ ಬರೀ ಮೇನ್ ಕ್ಲಾತ್ ಸ್ಯಾರಿ ಕ್ಲಾತ್ ಮಾತ್ರ ಸ್ಟಿಚ್ ಮಾಡಬೇಕು. ಆಮೇಲೆ ಮತ್ತೆ ಇನ್ನೊಂದು ಸತಿ ಲೈನಿಂಗ್ ಕ್ಲಾತನ್ನು ಮಾತ್ರ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಸಪ್ರೇಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಸ್ವಲ್ಪ ಮಾತ್ರ ನಾನು ರಫ್ ಮಾಡಿಕೊಂಡು ಒಂದು 1/2 ಇಂಚಷ್ಟು ಎರಡು ಜೊತೆಗೆ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಸಪ್ರೇಟಾಗಿ ಸ್ಟಿಚ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ಯಾರಿ ಪೀಸ್ನ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಲೈನಿಂಗ್ ಕ್ಲಾತನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಮತ್ತು ಈ ಕಡೆ ತುದಿಯನ್ನು ಸೇರಿ. ಸೊ ಲೆಹೆಂಗಾ ಫುಲ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಒಂದು ಲೆಹೆಂಗಾಗೆ ನಾನು ಕ್ಯಾನ್
ಬಳಸಿ ನಾನು ಸ್ಟಿಚ್ ಮಾಡಿದ್ದೀನಿ. ಸೊ ಯಾವ ರೀತಿ ನಾನು ಕ್ಯಾನನ್ನು ಸ್ಟಿಚ್ ಮಾಡಿದ್ದೀನಿ ಅನ್ನೋ ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಕ್ಯಾನ್ ಯಾವ ರೀತಿ ಹಾಕಬೇಕಂತ ಇರುತ್ತೆ ಅವರು ಮಿಸ್ ಮಾಡದೆ ವಿಡಿಯೋನ ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ಕಂಪ್ಲೀಟ್ ಆಯಿತು. ಲೆಹೆಂಗಾ ಫುಲ್ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಡೋರಿಯನ್ನು ನಾನು ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ. ಜಸ್ಟ್ ನಾನು ಸ್ವಲ್ಪ ಡೋರಿ ಒಂದು ಲಾಡಿ ಟೈಪ್ ನಾನು ಸ್ಟಿಚ್ ಮಾಡಿ ಅದಕ್ಕೆ ಟರ್ನ್ ಮಾಡಿ ನಾನು ಡೋರಿ ಟೈಪ್ ಟರ್ನ್ ಮಾಡಿ ಈ ಥರ ಒಂದು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಒಂದು ಈ ಲೆಹೆಂಗಾ ಸ್ಟಿಚಿಂಗು ಕಟ್ಟಿಂಗು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಮಿಸ್ಟೇಕ್ ಇದ್ದರೆ ನನಗೂ ಹೇಳ್ಕೊಡಿ, ನಾನು ಕಲ್ತ್ಕೊಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೂ ಕೇಳಿ, ನನಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀನಿ. ಆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.